ಸಾರಿ ಸರ್, ನಾನು ನಿಮಗೆ ಇರಿಟೇಟ್ ಮಾಡಿದ್ರೆ. ಆದರೆ ನನ್ನ ಉದ್ದೇಶ ಇಷ್ಟೇ, ಅವಳು ಪೊಲೀಸ್ ಆದ್ರೆ ಸಮಾಜಕ್ಕೆ ಒಳ್ಳೇದಾಗಲ್ಲ. ಅವಳು ದೊಡ್ಡ ರೌಡಿ ಸರ್. ಅವಳ ಏರಿಯಾದಲ್ಲಿ ಗುಂಪು ಕಟ್ಕೊಂಡು ಎಷ್ಟೊಂದೆಲ್ಲ ಗಲಾಟೆಗಳನ್ನ ಮಾಡಿದಾಳೆ. ರೀಸೆಂಟ್ ಆಗಿ ಪೊಲೀಸ್ ಮಗನ್ಗೆ ಹೊಡೆದು ಸುದ್ದಿ ಆಗಿದ್ಲು. ಇಂಥವಳು ಪೊಲೀಸ್ ಆದ್ರೆ ಸಮಾಜಕ್ಕೆ ಕಂಟಕ ಅಲ್ವಾ ಸರ್? ಅವಳು ಪೊಲೀಸ್ ಆಗ್ಬೇಕು ಅಂತ ಹೊರಟಿರದೆ ಪವರ್ಗೋಸ್ಕರ. ಪವರ್ ಇಲ್ದಾಗ್ಲೇ ಏನೇನೆಲ್ಲ ಮಾಡಿದಾಳ ಅವಳು. ಇನ್ನು ಅವಳ ಕೈ ಪವರ್ ಸಿಕ್ಬಿಟ್ರೆ ಅದಕ್ಕೆ ಸರ್ ನಾನು ನಿಮ್ಮ ಹತ್ರ ಇಷ್ಟೊಂದೆಲ್ಲ ಹೇಳ್ತಾ ಇರೋದು. ನೀವ್ ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಮೇಡಮ್. ದ್ಯಾಟ್ಸ್ ವಾಟ್ ಸರ್. ಅಂಥವಳನ್ನ ತಡೆಯೋದು ನಮ್ಮ ನಿಮ್ಮ ಜವಾಬ್ದಾರಿ. ಅವಳಿಗೆ ಎಷ್ಟು ಕಷ್ಟ ಕೊಡೋಕ್ಕಾಗುತ್ತೋ ಅಷ್ಟು ಕಷ್ಟ ಕೊಡಿ. ಒಟ್ನಲ್ಲಿ ಅವಳು ಟ್ರೈನಿಂಗ್ ಬಿಟ್ಟು ಇಲ್ಲಿಗೆ ಬೇಗ ಓಡ್ ಬರಬೇಕು. ಹಾಗೆ ಮಾಡಿ ಸರ್, ಪ್ಲೀಸ್, ಐ ಆಮ್ ಬೆಗ್ಗಿಂಗ್ ಯು. ಸರಿ ಮೇಡಮ್, ನಾನು ಅವಳ ಮೇಲೆ ಇನ್ನೂ ಜಾಸ್ತಿ ನಿಗಾ ಇಡ್ತೀನಿ. ಆದರೆ ಇಮಿಡಿಯೇಟಾಗಿ ಏನು ಮಾಡೋದಕ್ಕಾಗಲ್ಲ. ಪರವಾಗಿಲ್ಲ ಸರ್, ಆದರೆ ತುಂಬ ಲೇಟ್ ಮಾಡಬೇಡಿ. ಕಾಲ ಮಿಂಚೋದ್ರೆ ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಸರಿ ಮೇಡಮ್. ಥ್ಯಾಂಕ್ ಯು ಸರ್. ನನ್ನನ್ನೇ ಎದುರು ಹಾಕೊಂಡು ಪೊಲೀಸ್ ಆಗಕ್ಕೆ ಹೊರಟಿದ್ಯಾ ಅಲ್ವಾ? ಲೆಟ್ ಮೀ ಸಿ ನೀನು ಅದು ಹೇಗೆ ಪೊಲೀಸ್ ಆಗ್ತೀಯೋ ನಾನು ನೋಡ್ತೀನಿ. ಡಾರ್ಲಿಂಗ್, ನೀನು ಸುಳ್ಳು ಹೇಳೋದೇ ಒಂದು ಆರ್ಟ್ ಆಗಿದ್ದಿದ್ರೆ ನೀನು ಬೆಸ್ಟ್ ಆರ್ಟಿಸ್ಟ್ ಆಗ್ತಿದ್ದೆ. ಯು ಆರ್ ಆಸಮ್, ಆಸಮ್ ಡಾರ್ಲಿಂಗ್. ಫಾರೆವರ್ ಸುಹಾಸ್. ಒಟ್ನಲ್ಲಿ ನನಗೆ ಕಾಟ ಕೊಟ್ಟು ಒದ್ದಾಡೋ ಹಾಗೆ ಮಾಡಿರೋ ಆ ಸತ್ಯ ನೆಮ್ಮದಿಯಾಗಿರಬಾರ್ದು. ಅವಳ ಸೋಲನ್ನ ನೋಡಿ ನಾನು ಎಂಜಾಯ್ ಮಾಡಬೇಕು. ಅಲ್ವೇ ರುಕು, ಕೆಲಸ ಹುಡುಕ್ತೀನಿ ಅಂತ ಬೆಂಗಳೂರಿಗೆ ಬಂದೆ. ಈಗ ನೋಡಿದ್ರೆ ನಿಮ್ಮ ಮಾವನ ಜೊತೆ ಸೇರ್ಕೊಂಡು ಬಜ್ಜಿ ಹಾಕ್ತಿದೀಯಾ. ಕೆಲಸ ಹುಡುಕ್ತೀಯ ಇಲ್ವೋ? ಯಾಕೋ ಈ ಕೆಲಸ ಚೆನ್ನಾಗಿದೆ ಅಂತ ಅನಿಸ್ತು. ಇದರಲ್ಲೇ ಇದ್ರೆ ಮಾವನ ಜೊತೆಗೆ 3 ಹೊತ್ತು ಇರ್ಬೋದಲ್ವಾ? ಅತ್ತೆ, ಅಜ್ಜಿಯಲ್ಲಿ ಕಾಣಿಸ್ತಾ ಇಲ್ಲ. ಹುಡುಗರು ಬಂದಿದ್ರು ಬಾಲ, ಅದೇನೋ ಅವ್ರ ಜೊತೆ ಅಂಗಡಿಲಿ ಇರ್ತೀನಿ ಅಂತ ಹೋದ್ರು. ನೀನು ಬೇಗ ತಯಾರಿ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕಂತೆ. ಅಲ್ಲ ಅತ್ತೆ, ಅಜ್ಜಿ ನೋಡಿದ್ರೆ ಇವತ್ತು ಬೆಳಗ್ಗೆನೆ ಬೋಂಡ ಅಂಗಡಿ ಹಾಕು ಅಂದರು. ನೀವು ನೋಡಿದ್ರೆ ಹುಡುಗರು ಬೇರೆ ಬೆಳಗ್ಗೆನೆ ಬಂದಿದ್ದಾರೆ ಅಂತ ಹೇಳ್ತಿದ್ದೀರಾ. ಏನು ಸಮಾಚಾರ? ಅತ್ತೆ ಏನಾದರೂ ನನಗೆ ಹೇಳ್ಬಿಟ್ಟು ಮಾಡ್ತಾರಾ? ಮಾವ, ಅಲ್ಲಿ ನೋಡಿ. ಅತ್ತೆ, ಇದು ನೀವಾ? ಏನತ್ತೆ ಇದು ಹೊಸ ಅವತಾರ? ಅಜ್ಜಿ, ನೀವ್ ಯಾವ ಫಿಲಂ ಸ್ಟಾರ್ಗೂ ಕಡಿಮೆ ಇಲ್ಲ. ನೀವ್ ಯಾವ ಗೆಟಪ್ ಹಾಕಿದ್ರು ಸಕ್ಕತ್ತೆ ಕಾಣ್ತೀರಾ. ಹಾ, ನಮ್ಮ ಅಜ್ಜಿ ಯಾವತ್ತಿದ್ರು ರಾಕಿಂಗ್ ಸ್ಟಾರೇ. ಆದ್ರೆ ಈಗಿದೆಲ್ಲ ಯಾಕೆ ಅಂತ? ಯಾಕೆನಾ? ಹೋಳು, ಮೆಣಸಿನ್ಕಾಯಿ ಹೋಳು, ಬರ್ರಿ ಹೋಳು, ಮೆಣಸಿನ್ಕಾಯಿ ಹೋಳು. ವಿಷಯ ಇದೆಮ್ಮ. ಮೊದಲು ಈ ಗೆಟಪ್ ಬಗ್ಗೆ ಕಮೆಂಟ್ ಮಾಡು. ನಿಮ್ಮ ಲುಕ್ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗತ್ತಾ ಅಜ್ಜಿ?
ಸೂಪರು ಥ್ಯಾಂಕ್ ಯು ಅದೇನು ಗೊತ್ತಾ ಬಾಲ, ನೀನು ಬೋಂಡ ಅಂಗಡಿಗೆ ನಾನು ಹುಡುಗರು ಎಲ್ಲ ಸೇರಿಕೊಂಡು ಪ್ರಮೋಷನ್ ಮಾಡೋಣ ಅಂತ ಇದ್ದೀವಿ. ಬೋಂಡ ಅಂಗಡಿ ಪ್ರಮೋಷನ್? ಎಸ್ ಮೈ ಬಾಯ್, ಈಗೆಲ್ಲ ಅಡ್ವರ್ಟೈಸ್ಮೆಂಟ್ ಕಾಲ ನೋಡಪ್ಪ. ಅದರಲ್ಲೂ ನಿನ್ನ ಬೋಂಡ ಅಂಗಡಿ ಸಖತ್ತಾಗಿ ನಡೀತಾ ಇದೆ. ನಾವೇನಾದರೂ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರೆ 4 ದಿನದಲ್ಲಿ ನೀವು ಸಾವ್ಕಾರ ಆಗಿ ಹೋಗ್ಬಿಡ್ತೀಯ ಗೊತ್ತಾ? ವಾವ್, ಸೂಪರ್ ಐಡಿಯಾ ಅಜ್ಜಿ. ಇವಾಗ ಏನ್ ಮಾಡೋಣ ಅನ್ಕೊಂಡಿದ್ದೀರಾ? ಏನು ಮಾಡೋದಾ, ಬಾಲನ ಅಂಗಡಿ ಮುಂದೆ ರೀಲ್ಸ್ ಮಾಡಿ ಹಾಕೋದು, ಅವನ ರೆಸಿಪಿ ಬಗ್ಗೆ ಕುತೂಹಲ ಮೂಡೋ ಹಾಗೆ ಮಾಡಿ ಬೂಸ್ಟಪ್ ಮಾಡೋದು, ಹಾಗೆ 4 ಡೈಲಾಗ್ ಬಿಡೋದು. ಆದ್ರೆ ಇದನ್ನೆಲ್ಲ ಯಾರು ಮಾಡ್ತಾರಜ್ಜಿ? ಯಾರು ಮಾಡೋದ? ಮೈ ಚಿಲ್ಡ್ರನ್ಸ್ ಆರ್ ದೇರ್, ಮೈ ಬಚ್ಚಾಸ್, ನಮ್ಮ ಹುಡುಗರು. ನಾನೇ ಡೈರೆಕ್ಟ್ ಮಾಡ್ತೀನಿ. ನೀನ್ ಅಂಗಡಿನ ನಮ್ಮ ಏರಿಯಾದಲ್ಲೇ ವರ್ಲ್ಡ್ ಫೇಮಸ್ ಆಗೋ ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ಅತ್ತೆ, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಗೆ ಸುಸ್ತಾಗಲ್ವಾ? ಏನು ಸುಸ್ತಾ? ಮೀ ನನಗೆ ನೋವೇ ಚಾನ್ಸ್ ಇಲ್ಲಮ್ಮ. ಐ ಆಮ್ ಆಲ್ವೇಸ್ ಸೇಯಿಂಗ್ ಲೇಡಿ, ಜಸ್ಟ್ 18. ಹಾಂ ಬಾಲ, ಬೋಂಡ ಮಾಡೋಕ್ಕೆಲ್ಲ ರೆಡಿಯಾಗಿದೆಯಾ? ಹಾಂ, ರೆಡಿ ಇದೆ. ಹರಿಯಪ್ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಫ್ಯಾಟಿಫಿಕ್ ಈಸ್ ವೇಟಿಂಗ್, ಕಮ್ ಆನ್. ಬೇಗಪ್ಪ, ಆಮೇಲೆ ಕಾಕಾ ದೃಷ್ಟಿ ನಮ್ಮ ಮೇಲೆ ಬಿದ್ದುಬಿಟ್ರೆ ಕಷ್ಟ. ಕಮ್ ಆನ್. ಏನಿದು ಬೆಳಬೆಳಗ್ಗೆನೆ ಎಲ್ಲರೂ ಬಜ್ಜಿ ಅಂಗಡಿ ಕಡೆ ಹೊರಟಿರೋ ಹಾಗಿದೆ. ಏನ್ ವಿಶೇಷ? ಅದ್ ಏನ್ ನಡೆಸ್ತಿದಾರೋ ನಾನು ನೋಡ್ತೀನಿ. ಪುರುಷು ಏನಾಯ್ತು ಕೈಗೆ? ನೆನ್ನೆ ತಾನೇ ಸರಿಯಾಗಿದ್ದಲ್ಲೋ, ಈಗೇನಾಯ್ತು? ಹಲೋ, ನಿನ್ನ ಕಣ ಕೇಳ್ತಿರೋದು, ಏನೋ ಮಾಡ್ಕೊಂಡೆ? ಸ್ವಾತಿ, ನೀನ್ ತಾನೇ ನಿನ್ನ ಜೊತೆ ಯಾವಾಗಲೂ ಇರೋದು, ನೀನಾದ್ರೂ ಹೇಳು ಏನಾಯ್ತಂತ. ಅದು ನಿನ್ನೆ ಕಾರಿಡಾರಲ್ಲಿ ಜಾರ್ ಬಿದ್ದೆ ಕಣೋ. ಕಾರಿಡಾರಾ? ಅಲ್ಲಿ ಬೀಳಕ್ಕೆ ಹೇಗೋ ಸಾಧ್ಯ? ದಿನ ಓಡಾಡೋ ಜಾಗ ಅಲ್ವಾ ಅದು? ಅದರಲ್ಲೂ ನೀನು ಬೀಳ್ತೀಯ ಅಂದರೆ ನಾವು ನಂಬಕ್ಕಾಗಲ್ಲಪ್ಪ. ಅದು ಯಾವುದೋ ನಾಯಿ ಅಡ್ಡ ಬಂತು ಕಣೋ, ಅದಕ್ಕೆ ಜಾರ್ ಬಿದ್ದೆ. ನಾಯಿನಾ? ಈಗ ಕೈ ಒಂದು ಸ್ವಲ್ಪ ಸ್ಪ್ರೇನ್ ಆಗಿದೆ, ಅದರ್ವೈಸ್ ಏನಾಗಿಲ್ಲ. ಪೃಥ್ವಿ, ಇನ್ಮೇಲಾದ್ರೂ ಸುಮ್ಮನೆ ಕೆಣಕಿ ಕಚ್ಚಿಸ್ಕೋಬೇಡ ಅಂತ ಹೇಳು. ನಿಯತ್ತಿನ ತಿರುಗಿ ಬಿದ್ರೆ ಸಿಗದ್ ಬಿಡುತ್ತೆ. ಎಲ್ಲೋಗ್ತಿದ್ಯೋ? ಅವತ್ತೇನೋ ತಪ್ಪಿಸ್ಕೊಂಡೆ, ಬಟ್ ಇವತ್ತು ಸರಿಯಾಗಿ ಸಿಗಾಕೊಂಡಿದ್ಯಾ. ಎಲ್ಲಿ ನಿನ್ ಬಾಡಿ ಗಾರ್ಡ್? ನೋಡು, ಸುಮ್ಮನೆ ನನ್ನ ತಂಟೆಗೆ ಬರಬೇಡ. ಅವತ್ತೇನೋ ಇನ್ಸ್ಪೆಕ್ಟರ್ ಹತ್ರ ಸುಳ್ಳು ಹೇಳಿದೆ. ಇವಾಗ ಏನಾದರೂ ಸುಮ್ಮನೆ ಇರಲಿಲ್ಲ ಅಂದರೆ ನಿಜ ಹೇಳಬೇಕಾಗತ್ತೆ. ಓ, ಅಷ್ಟೊಂದು ಧೈರ್ಯ ಬಂದ್ಬಿಡ್ತಾ ನಿಂಗೆ? ನಿನಗೆ ಹೀಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಇರು. ಓಯ್, ನಿಂತ್ಕೋ ಅಲ್ಲಿ.
ಸುಮ್ಮನೆ ಬಿಟ್ಬಿಡಿ. ಟ್ರೈನರ್ಗೆ ಕಂಪ್ಲೇಂಟ್ ಮಾಡ್ತೀಯಾ? ಈಗ ನನ್ನಿಂದ ಅದೇಗ್ ತಪ್ಪಿಸ್ಕೊಂತೀಯೋ ನೋಡ್ತೀನಿ. ನನ್ಗೆ ಹೊಡಿತೇನೆ, ಇದ್ರ ಪರಿಣಾಮ ನೆಟ್ಟಗಿರಲ್ಲ. ಬಿಡ ಬಿಡೋ. ಏಯ್, ಏನು ಅನ್ಕೊಂಡಿದ್ಯಾ? ಹೆಣ್ಮಕ್ಳಂದ್ರೆ ಹೆಣ್ಮಕ್ಳು ಗೌರವ ಕೊಡೋದು ಗೊತ್ತಿಲ್ಲ? ನಿಮ್ಮಂತವ್ರಿಗೆಲ್ಲ ಪೊಲೀಸ್ ಕೆಲ್ಸ. ಪೊಲೀಸ್ ಕೆಲ್ಸಕ್ಕೆ ಅವಮಾನ ಮಾಡ್ತಿದ್ಯೇನೋ? ಜನ ನಮ್ಮಂತವ್ರನ್ನ ತುಂಬಾ ಡಿಸಿಪ್ಲಿನ್ಡ್ ಅಂತ ಅಂದ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಪೊಲೀಸ್ ಅನ್ನೋ ಪದಕ್ಕಿರೋ ಗೌರವ ಅದು. ನಿಮ್ಮಂತವ್ರಿಂದ ಅದಕ್ಕೆ ಕಳಂಕ ಬರಬಾರ್ದು. ಸತ್ಯ, ಬೇಡ. ಅವ್ನು ಯಾರ ಮಗ ಅನ್ನೋದು ನಿನ್ಗಿನ್ನೂ ಗೊತ್ತಿಲ್ಲ. ನೀನು ಒಂದು ಹೆಣ್ ತಾನೆ. ಅವ್ನು ಇಂಥ ಕೆಲಸ ಮಾಡ್ತಿದ್ರೆ ಅವನಿಗೆ ತಪ್ಪು ಅಂತ ಹೇಳೋದ್ ಬಿಟ್ಟು ಸಪೋರ್ಟ್ ಮಾಡ್ತಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಗಾದೆ ಹುಟ್ಟಿದ್ದೆ ನಿಮ್ಮಂತವ್ರಿಂದ ಅನ್ಸುತ್ತೆ. ಸರಿಯಾಗಿ ಬುದ್ಧಿ ಹೇಳು, ಉದ್ಧಾರ ಆಗ್ಲಿ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾವಳೆ? ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ. ಬಂದ್ರೆ ಏನು ಮಾಡ್ತೀಯಾ? ನಿಮ್ಮಂತವ್ರನ್ನ ಮೊದಲನೇ ದಿನ ಸುಮ್ಮನೆ ಬಿಟ್ಟಿದ್ದೆ ತಪ್ಪು. ಅವತ್ತೇ ದಂಡ ದಶಗುಣ ಮಂದಿದ್ರೆ. ಪ್ರಶೋ, ನೋ ಪ್ರಶೋ, ಬಾ ಹೋಗೋಣ ಪ್ಲೀಸ್, ಬಾ ಹೋಗೋಣ. ಚೇತನ, ಅಳಬೇಡ, ಏನೂ ಆಗಿಲ್ಲ, ಸಮಾಧಾನ ಮಾಡ್ಕೋ. ಪ್ಲೀಸ್ ಬೇಡ, ನನ್ನ ಮಾತು ಕೇಳು. ನೋಡು, ಅವಳು ಇಲ್ಲೇ ಇದ್ದರೆ ನಮಗೆ ಡೇಂಜರು. ನಾವು ಈಗಲೇ ಟ್ರೈನರ್ ಹತ್ರ ಹೋಗಿ ಅವಳ ಬಗ್ಗೆ ಕಂಪ್ಲೇಂಟ್ ಮಾಡೋಣ. ಅವ್ರಿಗೆ ಈ ವಿಷಯ ಗೊತ್ತಾದರೆ ಡೆಫಿನೆಟ್ಲಿ ಅವಳಿಂದ ಆಚೆ ಹಾಕ್ತಾರೆ. ಬೇಡ, ಅವಳು ಹಾಗೆ ಬಿಡಬಾರ್ದು. ಹಾಗೆ ಬಿಟ್ರೆ ನನ್ನ ರಿವೇಜ್ ಇಲ್ಲೇ ಉಳ್ಕೊಳತ್ತೆ. ನನಗೆ ಒಡ್ಲಳ ಪೊಲೀಸ್ ಕೆರಿಯರ್ನೇ ಹಾಳು ಮಾಡ್ತೀನಿ. ಯಾಕಕ್ಕ, ನಿನ್ನ ಲವರ್ ಹೋದ್ಲು ಅಂತ ಬೇಜಾರಾ? ಏನಮ್ಮ ಊರ್ಮಿಳ, ಏನು ಮಾತಾಡ್ತಾ ಇದ್ದೀನಿ ನೀನು? ಒಳ್ಳೆ ಗುಂಡು ಕಲ್ ಥರ ಇಲ್ಲಿ ಕೂತಿದ್ದೀನಿ, ಇನ್ಯಾವ ಲವರ್ ಬರ್ತಾನೆ? ನಿಮ್ಮ ಸೊಸೆನೇ ಬಾವ. ಅವಳನ್ನ ಕಳಿಸ್ಕೊಟ್ಟು ಅಕ್ಕ ನೋಡಿ ಹೇಗೆ ಮಂಕ ಕೂತಿದ್ದಾಳೆ ಅಂತ. ಶುರು ಮಾಡಿದ್ರೆ ಇಬ್ರು ನನ್ನ ಸಂಕಟ ನನಗೆ ಕಣೆ. ಕಾಣಿಸ್ತಿಲ್ವಾ? ಕಾಣಿಸ್ತಿದೆ, ಕಾಣಿಸ್ತಿದೆ. ಆಯ್ತು, ಈಗೇನು ಸಮಸ್ಯೆ ಅಂತ ಹೇಳು. ಮೊದಲು ಅವಳು ಟ್ರೈನಿಗೆ ಹೋಗೋದು ಬೇಡ ಅಂತ ನೀನೇ ಹೇಳ್ತಿದ್ದೆ. ಈಗ ಅವಳೇ ಅಲ್ಲಿಂದ ವಾಪಸ್ ಬಂದಿದ್ದಾಳೆ. ನೀನು ನೋಡಿದ್ರೆ ಮತ್ತೆ ಅವಳನ್ನ ಕಳಿಸ್ಕೊಟ್ಟೆ. ಈಗ ಸುಮ್ಮನೆ ಕೊರಗ್ತಾ ಇದೀಯ.
ನಿನ್ನ ಸಮಾಚಾರನೇ ನಮ್ಗೆ ಅರ್ಥವಾಗಲ್ಲ. ಅವಳಿದ್ದಾಗ ಸಿಡಿಮಿಡಿ ಅನ್ನೋದು, ಅವಳು ಕಳಿಸ್ಬಿಟ್ಟು ಈಗ ಒಳ್ಳೆ ಪ್ರೇಮಿ ಥರ ವಿರಹದಿಂದ ಅಯ್ಯೋ ಅನ್ನೋದು. ಒಂಥರ ನೀರಿನಿಂದ ಆಚೆಗೆ ಬಂದಿರೋ ಮೀನ್ ಥರ ಒದ್ದಾಡ್ತಾ ಇದೆಯಾ. ರೀ, ನಿಮಗೆಲ್ಲ ಗೊತ್ತಿದೆ ಅಲ್ವೇನ್ರಿ, ಆ ಹುಡುಗಿನ ಬಿಟ್ಟು ನನಗಿರಕ್ಕಾಗಲ್ಲ. ಹಾಗಂತ ಅವಳ ಸೋಲನ್ನು ನಾನು ಒಪ್ಕೊಳ್ಳೋದು ಇಲ್ಲ. ಅದಕ್ಕೆ ಅವಳನ್ನು ಕಳಿಸ್ಕೊಟ್ಟಿರೋದು. ನನ್ನ ಒದ್ದಾಟ ಹೇಗಾದರೂ ಇರಲಿ, ಅವಳು ಮಾತ್ರ ಗೆಲ್ಲಬೇಕು ರೀ, ಗೆಲ್ಲಬೇಕು. ಭಾವ, ಇದನ್ನೇ ಅಲ್ವಾ ಅಮ್ಮರ ಪ್ರೇಮ ಕತೆ ಅಂತ ಹೇಳೋದು. ಅತ್ತೆಗೋಸ್ಕರ ಸೊಸೆ, ಸೊಸೆಗೋಸ್ಕರ ಅತ್ತೆ, ಏನ್ ಬೇಕಾದ್ರೂ ಮಾಡ್ತಾರೆ. ಒಂದೊಂದ್ಸಲ ಈ ಅತ್ತೆ ಸೊಸೆ ನೋಡೋವಾಗ ನನಗೆ ಒಂಥರ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ. ಈ ಸೀತಾ ನನಗಿಂತ ಸತ್ಯನ ಒಂದು ಕೈ ಹೆಚ್ಚು ಪ್ರೀತಿ ಮಾಡ್ತಾಳೇನೋ ಅಂತ ಅನ್ಸುತ್ತೆ ಅಲ್ವಾ? ಇವರಿಬ್ರ ಮಧ್ಯೆ ನಮ್ ಕಾರ್ತಿಕತನ್ ಕೇಳಿ, ಪಾಪ ಅಪ್ಪಚ್ಚಿಯಾಗಿ ಹೋಗ್ತಾ ಇದ್ದಾನೆ. ಹಪ್ಪಳ ಹಪ್ಪಳ. ಇಬ್ರು ರೇಗಿಸಿದ್ ಮುಗ್ದಿದ್ರೆ ಸುಮ್ಮನೆ ಇರ್ತೀರಾ? ಅಲ್ಲೇನ್ ನಡೀತು ಅಂತ ಹೇಳ್ಬಿಡು ಚೇತನ. ಈಗ ನೀನ್ ಹೇಳಲಿಲ್ಲ ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಆಗುತ್ತೆ. ನೀನು ಸತ್ಯ ಆಗ್ಬೇಕು ಅಂತ ಅವಳ ಹತ್ರ ಸುಳ್ಳು ಹೇಳಿಸ್ತಾ ಇದೀಯಾ? ಸುಳ್ಳು ಹೇಳಿ ನನಗೇನು ಆಗ್ಬೇಕಾಗಿಲ್ಲ. ಇನ್ನೊಂದ್ಸತಿ ಈ ತರ ತಪ್ಪಾಗಬಾರ್ದು. ತಪ್ಪು ಮಾಡಿರೋರ್ಗೆ ತಕ್ಕ ಶಿಕ್ಷೆ ಆಗ್ಬೇಕು, ಅಷ್ಟೇ ನನ್ನ ಉದ್ದೇಶ. ಇಲ್ಲ ಸರ್, ಸತ್ಯ ಏನು ಹೇಳ್ತಿದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅಂಥದ್ದೇನು ನಡೆದಿಲ್ಲ ಸರ್. ಚೇತನ, ನಾನ್ ರೆಡಿ, ನೀನು? ಹಲೋ ಮೇಡಮ್, ಎಲ್ಲಿದ್ದೀರಾ? ಇಷ್ಟು ನಿಧಾನ ಆದ್ರೆ ನಾವು ಹೋಗೋದು ಲೇಟ್ ಆಗುತ್ತೆ. ಹೋಗೋದು ಲೇಟ್ ಆದ್ರೆ ಸುಮ್ಮನೆ ಪನಿಷ್ಮೆಂಟ್ ತಗೋಬೇಕಾಗತ್ತೆ. ನಡಿ ಬೇಗ. ಚೇತನ, ಇಟ್ಸ್ ಓಕೆ. ನನ್ನಿಂದ ನಿಂಗೆ ಅವಮಾನ ಅನ್ನೋ ಪನಿಷ್ಮೆಂಟ್ ಸಿಕ್ತಲ್ಲ ಸತ್ಯ. ನಾನು ನಿನಗೆ ಒಳ್ಳೆ ಫ್ರೆಂಡ್ ಅಲ್ಲ ಸತ್ಯ. ಎಲ್ಲರ ಮುಂದೆ ನೀನು ತಲೆ ತಗ್ಸೋ ಹಾಗೆ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು ಸತ್ಯ, ಸಾರಿ. ಚೇತನ, ಇದನ್ನೆಲ್ಲ ಬಿಟ್ಟಾಕು. ನೀನ್ ನಿನ್ ಪರಿಸ್ಥಿತಿಗೆ ಏನ್ ಸೂಕ್ತ ಅನ್ಸುತ್ತೋ ಅದನ್ನೇ ಮಾಡಿದೀಯಾ. ಎಲ್ರೂ ಅದನ್ನೇ ಮಾಡೋದು. ಅದನ್ನೇ ಮನ್ಸಲ್ಲಿಟ್ಕೊಂಡು ಸಾಧಿಸೋದಾದ್ರೆ ಈ ಸ್ನೇಹಕ್ಕೇನ್ ಬೆಲೆ ಹೇಳು? ನನಗೇನೂ ಬೇಜಾರಿಲ್ಲ. ಈಗ ಆಗಿದ್ದಾಯ್ತು, ನಡಿ ಹೋಗೋಣ. ನೀನು ಹೀಗೆ ಹೇಳ್ತೀಯ, ಆದರೆ ನನಗೆ ಗಿಲ್ಟ್ ಕಾಡ್ತಾ ಇದೆ. ನಾನು ನಿನ್ನ ಪ್ರೀತಿ ಕಾಳಜಿಗೆ ಅರ್ಹಳೆ ಅಲ್ಲ ಅಂತ ಕೂಗಿ ಹೇಳ್ತಾ ಇದೆ. ನನ್ನ ಸ್ವಾರ್ಥಿ ಸತ್ಯ. ನೀನು ನನ್ನ ಸಹಾಯಕ್ಕೆ ಬಂದೆ, ನನ್ನನ್ನು ಕಾಪಾಡಿದೆ. ನಾನು ಅದಕ್ಕೆ ಬದಲಾಗಿ ಕೊಟ್ಟಿದ್ದೇನು? ಬರೀ ನೋವು, ಅವಮಾನ. ನಾನು ನಿನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡೆ. ಚೇತನ, ಅದೊಂದು ಕೆಟ್ಟ ಸಂದರ್ಭ. ಇಂಥ ಸಂದರ್ಭಗಳೇ ನಮ್ಮನ್ನ, ನಮ್ಮ ಸ್ನೇಹನ ಗಟ್ಟಿ ಮಾಡಬೇಕಾಗಿರೋದು. ನಿನ್ನೆ ನಡೆದಿರೋ ಒಂದು ವಿಷಯ ಇಟ್ಕೊಂಡು ನಾನು ನಿನ್ನ ಸ್ನೇಹನ ಅನುಮಾನಿಸಲ್ಲ. ನಿನಗೆ ನಿಜವಾಗ್ಲೂ ಇಷ್ಟೊಂದು ಕಷ್ಟ ಆಗ್ತಿದ್ರೆ ಮುಂದೆ ಆ ತಪ್ಪನ್ನು ಮಾಡಬೇಡ. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ. ನನಗೆ ಅವರೆಲ್ಲ ಸೇರಿ ಹೆದರಿಸ್ಬಿಟ್ರು ಸತ್ಯ. ನನಗೆ ಗೊತ್ತು. ಹಾಗಂತ ನೀನೇ ಹೆದರ್ಕೊಂಡು ಕೂತ್ಕೊಂಡ್ರೆ ನೀನು ಒಳ್ಳೆ ಪೊಲೀಸ್ ಆಗೋದಕ್ಕಾಗತ್ತಾ? ನೀನ್ ಪೊಲೀಸ್ ಆಗಿ ಬಂದು ನಿಮ್ಮೂರನ್ನ, ನಿಮ್ಮೂರಿನ ಜನರನ್ನ ಉದ್ಧಾರ ಮಾಡಬೇಕು ಅಂತ ಅಲ್ವಾ? ನೀನೇ ಹೀಗಾಗ್ಬಿಟ್ರೆ ಅವ್ರ ಕನ್ಸು ನನ್ಸಾಗತ್ತಾ?
ಮಕ್ಕಳಿರೋದು ನಮ್ಮ ತಂದೆ ತಾಯಿ ಕನಸನ್ನ ನನ್ಸು ಮಾಡೋಕ್ಕೆ ಹೊರತು ಅವ್ರ ತಲೆ ತಗ್ಸೋ ಕೆಲಸ ಮಾಡೋಕ್ಕಲ್ಲ. ನಿಮ್ಮ ಅಪ್ಪನ ಕಣ್ಣಲ್ಲಿ ನಿನ್ನ ಬಗ್ಗೆ ಹೆಮ್ಮೆ ನೋಡಬೇಕೋ ಇಲ್ವೋ? ಹಾಗಿದ್ರೆ ಮೊದಲು ಧೈರ್ಯ ಅಂತ ಅಂದ್ಕೋ. ಧೈರ್ಯವಾಗಿ ಬದುಕೋದನ್ನ ಕಲಿ. ಸತ್ಯದ ದಾರಿಲಿ ಕಲ್ಲು ಮುಳ್ಳು ಸಹಜ ಚೇತನ, ಆದ್ರೆ ಸೋಲಲ್ಲ. ಥ್ಯಾಂಕ್ ಯು ಸತ್ಯ. ಇನ್ಮೇಲೆ ನಾನು ಯಾವತ್ತೂ ತಲೆ ತಗ್ಸಲ್ಲ, ಬೇರೆಯವ್ರನ್ನ ತಲೆ ತಗ್ಸೋಕ್ಕೂ ಬಿಡಲ್ಲ. ನನ್ನ ಅಪ್ಪಯ್ಯನ ಕನಸನ್ನು ನನ್ಸು ಮಾಡೋ ದೊಡ್ಡ ಪೊಲೀಸ್ ಆಫೀಸರ್ ಆಗೇ ಆಗ್ತೀನಿ. ಅದು ನಮ್ಮ ಹುಡುಗಿ ಅಂದ್ರೆ. ಸರಿ, ಹಾಗಿದ್ರೆ ಹೊರಡೋಣವಾ?